ಸಂತ ಯಾಕೋಬರ ಹಬ್ಬ. ಮೊದಲನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ 2ನೇ ಪತ್ರದಿಂದ ವಾಚನ. ಸಹೋದರರೇ, ನಾವು ಇಂಥ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಪಡೆದಿದ್ದರೂ ಮಣ್ಣಿನ ಮಡಕೆಗಳಂತೆ ಇದ್ದೇವೆ. ಹೀಗೆ ಈ ಪರಮೋನ್ನತ ಶಕ್ತಿ ನಮಗೆ ಸೇರಿದಲ್ಲ, ದೇವರಿಗೆ ಸೇರಿದೆಂದು ವ್ಯಕ್ತವಾಗುತ್ತದೆ. ನಾವು ಇಕ್ಕಟ್ಟು ಬಿಕ್ಕಟ್ಟುಗಳಿಗೆ ಒಳಗಾಗಿದ್ದರೂ ನಜ್ಜು ಗುಜ್ಜಾಗಲಿಲ್ಲ, ಸಂಶಯ ಸಂದೇಹಗಳಿಗೊಳಗಾದರೂ ನಿರಾಶೆಗೊಳ್ಳಲಿಲ್ಲ. ಶತ್ರುಗಳು ಅನೇಕರಿದ್ದರೂ ಮಿತ್ರನೊಬ್ಬನು ಇಲ್ಲದಿರಲಿಲ್ಲ. ಪ್ರಾಣ ಹಿಂಸೆಗಳಿಗೀಡಾಗಿದ್ದರೂ ಪ್ರಾಣ ನಷ್ಟವನ್ನು ಅನುಭವಿಸಲಿಲ್ಲ. ಯೇಸುವಿನ ದಿವ್ಯ ಜೀವವು ನಮ್ಮ ದೇಹದಲ್ಲಿ ಗೋಚರವಾಗುವಂತೆ ಅವರ ಮರಣ ಯಾತನೆಯನ್ನು ನಿರಂತರವಾಗಿ ಅನುಭವಿಸುತ್ತಾ ಬಾಳುತ್ತಿದ್ದೇವೆ. ಯೇಸುವಿನ ಅಮರ ಜೀವವು ನಮ್ಮ ನಶ್ವರ ಶರೀರದಲ್ಲಿ ಗೋಚರವಾಗುವಂತೆ ಬದುಕಿರುವಾಗಲೇ ನಾವು ಯೇಸುವಿಗೋಸ್ಕರ ಸತತ ಸಾವಿಗೆ ಈಡಾಗಿದ್ದೇವೆ. ಹೀಗೆ ನಮ್ಮಲ್ಲಿ ಸಾವು ಕಾರ್ಯಗತವಾಗುತ್ತಿದ್ದರೆ ನಿಮ್ಮಲ್ಲಿ ಜೀವ ಕಾರ್ಯಗತವಾಗುತ್ತಿದೆ. ನಾನು ವಿಶ್ವಾಸವಿಟ್ಟೆನು, ಆದ್ದರಿಂದ ಮಾತನಾಡಿದೆನು ಎಂದು ಪವಿತ್ರ ಗ್ರಂಥದಲ್ಲಿ ಬರೆಯಲಾಗಿದೆ. ಇದೇ ಮನೋಭಾವನೆಯಿಂದ ಕೂಡಿರುವ ನಾವು ಮಾತನಾಡಲೇಬೇಕು, ಏಕೆಂದರೆ ನಮಗೆ ವಿಶ್ವಾಸವಿದೆ. ಪ್ರಭು ಯೇಸುವನ್ನು ಪುನರುತ್ಥಾನಗೊಳಿಸಿದ ದೇವರು ನಮ್ಮನ್ನು ಯೇಸು ಕ್ರಿಸ್ತರೊಡನೆ ಪುನರುತ್ಥಾನಗೊಳಿಸಿ ತಮ್ಮ ಸಾನ್ನಿಧ್ಯಕ್ಕೆ ಬರಮಾಡಿಕೊಳ್ಳುವರು ಎಂಬುದನ್ನು ನಾವು ಬಲ್ಲೆವು. ಅಂತೆಯೇ ನಿಮ್ಮನ್ನು ಬರಮಾಡಿಕೊಳ್ಳುವರು. ಇದೆಲ್ಲವೂ ನಿಮ್ಮ ಒಳಿತಿಗಾಗಿಯೇ. ಹೀಗೆ ಅನೇಕರಲ್ಲಿ ದೇವರ ವರಪ್ರಸಾದವು ಉಕ್ಕಿ ಹರಿಯುವುದು, ಅವರಲ್ಲಿ ಕೃತಜ್ಞತಾ ಭಾವನೆಯನ್ನು ಹೆಚ್ಚಿಸುವುದು. ಇದರಿಂದಾಗಿ ದೇವರ ಮಹಿಮೆಯು ಬೆಳಗುವುದು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕೀರ್ತನೆ ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವವರು. ಸೆರೆಯಿಂದೆಮ್ಮನು ಪ್ರಭು ಸಿಯೋನಿಗೆ ಮರಳಿಸಿದಾಗ ಅದೊಂದು ಕನಸು ಕಂಡಂತಿತ್ತು ನಮಗೆ ಆವಾಗ. ಉಕ್ಕಿತಾಗ ಮುಖ ತುಂಬ ನಗು, ಬಾಯಿ ತುಂಬ ಹರ್ಷಗೀತೆ. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು. ಎಂಥ ಮಹತ್ ಕಾರ್ಯವೆಸಗಿದಾನ ಪ್ರಭು, ಇವರ ಪರತೆ ಇಂತೆಂದು ಹಾಡಿಕೊಂಡರು ತಮ್ಮೊಳಗೆ ಅನ್ಯ ಜನತೆ. ಪ್ರಭು ನಮಗೆ ಮಹತ್ ಕಾರ್ಯ ಮಾಡಿದುದು ಖಚಿತ ಎಂತಲೇ ನಾವಾನಂದ ಭರಿತರಾಗುವುದು ಉಚಿತ. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು. ಬತ್ತಿದ ನದಿಯಲ್ಲಿ ನೀರು ಮರಳಿ ಉಕ್ಕಿ ಹರಿಯುವಂತೆ ನೀಡು ಸಿರಿ ಸೌಭಾಗ್ಯ ಏ ಪ್ರಭು ನಮಗೆ ಮತ್ತೆ. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು. ದುಃಖಿಸುತ್ತಾ ಬೀಜ ಬಿತ್ತಲು ಹೋದವನು ಹರ್ಷಿಸುತ್ತಾ ಕೊಯ್ದು ತರುವನು ತೆನೆಗಳನ್ನು. ಶ್ಲೋಕ. ಅಳುತ್ತಳುತ್ತಾ ಬಿತ್ತುವವರು ನಲಿನಲಿಯುತ್ತಾ ಕೊಯ್ಯುವರು. ಘೋಷಣೆ. ಅಲ್ಲೆಲೂಯ, ಅಲ್ಲೆಲೂಯ. ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ. ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ. ಅಲ್ಲೆಲೂಯ. ಸಂತ ಮತ್ತಾಯನು ಬರೆದ ಶುಭ ಸಂದೇಶದಿಂದ ವಾಚನ. ಜೆಬೆದಾಯನ ಮಕ್ಕಳ ತಾಯಿ ತನ್ನ ಪುತ್ರರ ಸಮೇತ ಯೇಸು ಸ್ವಾಮಿಯ ಬಳಿಗೆ ಬಂದಳು. ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಸ್ವಾಮಿಯ ಪಾದಕ್ಕೆರಗಿದಳು. ನಿನ್ನ ಕೋರಿಕೆ ಏನು ಎಂದರು ಯೇಸು. ಅದಕ್ಕೆ ಅವಳು, ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ 2 ಮಕ್ಕಳಲ್ಲಿ ಒಬ್ಬನು ತಮ್ಮ ಬಲಗಡೆಯಲ್ಲೂ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲೂ ಆಸೀನರಾಗುವಂತೆ ಅಪ್ಪಣೆಯಾಗಬೇಕು ಎಂದು ಕೋರಿದಳು. ಅದಕ್ಕೆ ಪ್ರತ್ಯುತ್ತರವಾಗಿ ಯೇಸು, ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿಯದು. ನಾನು ಕುಡಿಯಬೇಕಾದ ಪಾತ್ರೆಯಿಂದ ಕುಡಿಯಲು ನಿಮ್ಮಿಂದ ಆದೀತೆ ಎಂದು ಪ್ರಶ್ನಿಸಿದರು. ಹೌದು, ಆಗುತ್ತದೆ ಎಂದು ಅವರು ಮರುನುಡಿದರು. ಆಗ ಯೇಸು, ನನ್ನ ಪಾತ್ರೆಯಿಂದ ನೀವೇನು ಕುಡಿಯುವಿರಿ? ಆದರೆ ನನ್ನ ಬಲಗಡೆಯಲಾಗಲಿ ಎಡಗಡೆಯಲಾಗಲಿ ಆಸೀನರಾಗುವಂತೆ ಅನುಗ್ರಹಿಸುವುದು ನನ್ನದಲ್ಲ, ಅದು ಯಾರಿಗಾಗಿ ನನ್ನ ಪಿತನಿಂದ ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು. ಉಳಿದ 10 ಮಂದಿ ಶಿಷ್ಯರು ಇದನ್ನು ಕೇಳಿದಾಗ
ಆ ಇಬ್ಬರು ಸಹೋದರರ ಮೇಲೆ ಸಿಟ್ಟುಗೊಂಡರು. ಯೇಸುವಾದರೂ ಶಿಷ್ಯರೆಲ್ಲರನ್ನು ತಮ್ಮ ಬಳಿಗೆ ಕರೆದು, ಲೋಕದ ಪ್ರಜಾಧಿಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪದಿಂದ ದೊರೆತನ ಮಾಡುತ್ತಾರೆ. ಜನನಾಯಕರು ಎನ್ನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ. ಇದು ನಿಮಗೆ ಗೊತ್ತು. ನೀವು ಹಾಗಿರಬಾರದು. ನಿಮ್ಮಲ್ಲಿ ಶ್ರೇಷ್ಠನಾಗಿರಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ. ಪ್ರಥಮನಾಗಿರಲು ಆಶಿಸುವವನು ನಿಮ್ಮ ದಾಸನಾಗಿರಲಿ. ಹಾಗೆಯೇ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಅಲ್ಲ, ಇತರರ ಸೇವೆ ಮಾಡುವುದಕ್ಕೂ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ಈಡಾಗಿ ಕೊಡುವುದಕ್ಕೂ ಬಂದಿದ್ದಾನೆ ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ, ನಿಮಗೆ ಸ್ತುತಿ ಸಲ್ಲಲಿ. ಜನರನ್ನು ಕರುಣಿಸಿರಿ, ಇದು ನನ್ನ ಭಾರತವಾಣಿ. ಕರುಣಿಸು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳ ದೇವರೇ, ನಿನ್ನ ಕರ ಚಾಚಿ ಜನರನ್ನು ರಕ್ಷಿಸು. ನಿನವೇ ಜನರನ್ನು ಕರುಣಿಸಿರಿ, ಇದು ನನ್ನ ಭಾರತವಾಣಿ. ಕರುಣಿಸು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳ ದೇವರೇ, ನಿನ್ನ ಕರ ಚಾಚಿ ಜನರನ್ನು ರಕ್ಷಿಸು. ಆಗ ಸಕಲ ಕುಲ ಭಾಷೆಯವರು ನಿನ್ನ ಪ್ರೀತಿಯನ್ನು ಅರಿವರು. ಆಗ ಸಕಲ ಜನಾಂಗದವರು ನಿನ್ನ ರಕ್ಷಣೆ ಅರಿವರು. ಆಗ ಸಕಲ ಕುಲ ಭಾಷೆಯವರು ನಿನ್ನ ಪ್ರೀತಿಯನ್ನು ಅರಿವರು. ಆಗ ಸಕಲ ಜನಾಂಗದವರು ನಿನ್ನ ರಕ್ಷಣೆ ಅರಿವರು. ಕರುಣಿಸು ದೇವಾ, ದಯಸಾಗರನೇ, ನಿನ್ನಲ್ಲಿ ಪ್ರಾರ್ಥಿಸುವೆ. ಮನ ಮರಗುವ ದೇವರೇ, ದಯುಳ್ಳ ದೇವರೇ, ಎಡಬಾಲ ತಿಳಿಯದ ಈ ಜನರನ್ನು ರಕ್ಷಿಸು. ಎಂದು ಪ್ರಾರ್ಥಿಸುವೆನು, ಭಿನ್ನಯಿಸುವೆನು ನಿನ್ನಲ್ಲಿ ನನ್ನ ತಂದೆ. ನಿನವೇ ಜನರನ್ನು ಕರುಣಿಸಿರಿ, ಇದು ನನ್ನ ಭಾರತವಾಣಿ. ಕರುಣಿಸು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳ ದೇವರೇ, ನಿನ್ನ ಕರ ಚಾಚಿ ಜನರನ್ನು ರಕ್ಷಿಸು. ದಿನವೇ ಜನರನ್ನು ಕರುಣಿಸಿರಿ, ಇದು ನನ್ನ ಭಾರತವಾಣಿ. ಕರುಣಿಸು, ಕೃಪೆಯಲ್ಲಿ ಐಶ್ವರ್ಯ ಉಳ್ಳ ದೇವರೇ,
ಚಾಚಿ ಜನರನ್ನು ರಕ್ಷಿಸು. ಆಗ ಸಕಲ ಕುಲ ಭಾಷೆಯವರು ನಿನ್ನ ಪ್ರೀತಿಯನ್ನು ಅರಿವರು. ಆಗ ಸಕಲ ಜನಾಂಗದವರು ನಿನ್ನ ರಕ್ಷಣೆ ಅರಿವರು. ಆಗ ಸಕಲ ಕುಲ ಭಾಷೆಯವರು ನಿನ್ನ ಪ್ರೀತಿಯನ್ನು ಅರಿವರು. ಆಗ ಸಕಲ ಜನಾಂಗದವರು ನಿನ್ನ ರಕ್ಷಣೆ ಅರಿವರು. ಕರುಣಿಸು ದೇವಾ ದಯಸಾಗರನೇ, ನಿನ್ನಲ್ಲಿ ಪ್ರಾರ್ಥಿಸುವೆ. ಮನಮರಗುವ ದೇವರೇ, ದಯುಳ್ಳ ದೇವರೇ, ಎಡಬಲ ತಿಳಿಯದ ಈ ಜನರನ್ನು ರಕ್ಷಿಸು. ಕರುಣಿಸು ದೇವಾ ದಯಸಾಗರನೇ, ನಿನ್ನಲ್ಲಿ ಪ್ರಾರ್ಥಿಸುವೆ. ಮನಮರಗುವ ದೇವರೇ, ದಯುಳ್ಳ ದೇವರೇ, ಎಡಬಲ ತಿಳಿಯದ ಈ ಜನರನ್ನು ರಕ್ಷಿಸು. ಎಂದು ಪ್ರಾರ್ಥಿಸುವೆನು.